ಹಾಂ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ಪಾಪ್ಯುಲೇಷನ್ನ ಮುಂದುವರೆದ ಭಾಗವನ್ನು ನೋಡೋಣ. ಇಂಡಿಯನ್ ಎಕಾನಮಿಯ ಪಾರ್ಟ್ 12ರ ಭಾಗ 12ರ ವಿಡಿಯೋ. ಮೊದಲನೇ ಪಾಯಿಂಟ್ ನೋಡೋದಾದರೆ, ಪಾಪ್ಯುಲೇಷನ್ ಗ್ರೋತ್ ಆ್ಯಸ್ ಎ ಫ್ಯಾಕ್ಟರ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಜನಸಂಖ್ಯಾ ಅಭಿವೃದ್ಧಿ ಅನ್ನೋದು ಒಂದು ಆರ್ಥಿಕ ಅಭಿವೃದ್ಧಿಗೆ ಯಾವ ರೀತಿ ಕಾರಣ ಆಗುತ್ತೆ, ಅದೊಂದು ಮೂಲ ಕಾರಣ ಆಗುತ್ತೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ಮಾಲ್ತಾಸ್ ಎನ್ನುವರು ಎಸ್ಸೆ ಆನ್ ಪಾಪ್ಯುಲೇಷನ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಬಹಳಷ್ಟು ಪರೀಕ್ಷೆಗಳಲ್ಲಿ ಈ ಒಂದು ಕೃತಿಯ ಹೆಸರನ್ನು ಕೇಳಿದರೆ ಇದನ್ನು ಬರೆದವರು ಯಾರಂತ ಕೇಳಿದರೆ ಎಸ್ಸೆ ಆನ್ ಪಾಪ್ಯುಲೇಷನ್ ಮಾಲ್ತಾಸ್. ಅವರು ಆ ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ, ದ ಪ್ರಾಬ್ಲಮ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಫುಡ್ ಸಪ್ಲೈ. ಅವರು ಅದ್ರಲ್ಲಿ ಬರಿತಾ ಹೋಗ್ತಾರೆ, ಜನಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆಲ್ಲ ಆಹಾರವನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ. ಇಲ್ಲಿ ಒಂದು ಮುಖ್ಯವಾದ ಒಂದು ಅಂಶವನ್ನು ಪರಿಗಣಿಸ್ತಾರೆ. ಅಂದರೆ ಮನುಷ್ಯ ಒಬ್ಬರಿದ್ದರೂ ಇಬ್ಬರು ಆಗ್ತಾರೆ, ಇಬ್ಬರಿದ್ದರೂ 4 ಜನ ಆಗ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ 4, 2, 6, 1, 7 ಜನ ಆದರು. ಆದರೆ ಆಹಾರ ಈ ರೀತಿಯಾಗಿ ಜಿಯೋಮೆಟ್ರಿಕಲಾಗಿ ಹೆಚ್ಚಾಗ್ತಾ ಹೋಗಲ್ಲ. ಮನುಷ್ಯನ ಸಂಖ್ಯೆ ಹೆಚ್ಚಾದಂಗೆ ಆಹಾರ ಉತ್ಪಾದನೆ ಹೆಚ್ಚಾಗಲ್ಲ. ಇಲ್ಲಿ ಸ್ಕೇರ್ಸಿಟಿ ನಿರ್ಮಾಣ ಆಗುತ್ತೆ. ಇದರಿಂದ ಮುಂದೆ ಮನುಷ್ಯನ ಜೀವಿಸೋದಕ್ಕೆ ಆಹಾರವನ್ನು ಭಾಳ ಕೊರತೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ನೋಡಿ ವೀಕ್ಷಕರೇ, 1ನೇ ಪಾಯಿಂಟಲ್ಲಿ ಆ ಮಾಲ್ತಾಸ್ ಮೇಲ್ಗಡೆ ಒಂದು ಸಣ್ಣದು ಚಿತ್ರ ಹಾಕಿದ್ದೀನಿ. ಅಂದರೆ ಒಬ್ಬರಿದ್ದವರು ಇಬ್ಬರು ಆಗ್ತಾರೆ, ಇಬ್ಬರಿದ್ದರು 4 ಜನ ಆಗ್ತಾರೆ. ಅದೇ ರೀತಿ ಮತ್ತೆ ಅವರು 3 ಬೇಕಾರಾಗ್ಬೋದು, 4 ಬೇಕಾರಾಗ್ಬೋದು, 5 ಬೇಕಾರಾಗ್ಬೋದು. ಅವರವ್ರ ಇಚ್ಛಾನುಸಾರ ಮನುಷ್ಯನ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂಗೆ ಫುಡ್ ಸಪ್ಲೈ ತುಂಬ ಕಷ್ಟ ಆಗುತ್ತೆ ಅನ್ನೋದನ್ನು ಮಾಲ್ತಾಸ್ ಅವರು ಬಿಡಿಸಿ ಹೇಳಿದ್ದಾರೆ. ಇನ್ನು 2ನೇ ಪಾಯಿಂಟ್ ನೋಡೋದಾದರೆ, ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಅಫಿಷಿಯಲಿ ಅಡಾಪ್ಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ ಇನ್ 1952. 1952ರಲ್ಲಿ ಪ್ರಪಂಚದಲ್ಲೇ ಮೊದಲ ರಾಷ್ಟ್ರ ಕುಟುಂಬ ಯೋಜನೆಯನ್ನು ಜಾರಿಗೆ ತಂದಂತಕ್ಕಂಥ ಅಫಿಷಿಯಲ್ಲಾಗಿ ಕುಟುಂಬ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂತಹ ರಾಷ್ಟ್ರ ಯಾವುದಪ್ಪ ಅಂದರೆ ಅದು ಭಾರತ ದೇಶ ಆಗಿದೆ. ಅಂದರೆ ಆರತಿಗೊಂದು ಕೀರ್ತಿಗೊಂದು, ನಾವಿಬ್ಬರು ನಮಗಿಬ್ಬರು ಅಂತಕ್ಕಂತಹ ಶ್ಲೋಗನ್ಗಳನ್ನು ಅವಾಗ ತುಂಬ ಹೆಚ್ಚಾಗಿ ಇದು ಮಾಡಿದರು. ಜೊತೆಗೆ ಈ ರೀತಿಯಾಗಿ ಇಬ್ಬರು ಮಕ್ಕಳನ್ನು ಹೊಂದಿರತಕ್ಕಂತಹ ಫ್ಯಾಮಿಲಿಗೆ ಕೆಲವೊಂದು ಯೋಜನೆಗಳಲ್ಲಿ ರಿಯಾಯಿತಿಯನ್ನು ಒದಗಿಸುವಂತಹ ಒಂದು ಅನುಕ್ರಮಣಿಕೆಯನ್ನು ನಾವು ಕೂಡ ಕಾಣ್ಬೋದು. ಇದು ತುಂಬ ಯಶಸ್ವಿ ಕೂಡ ಆಯಿತು. ಆದರೆ ಇನ್ನು ಎಮರ್ಜೆನ್ಸಿ 1976 ಮತ್ತು 77ರ ಅವಧಿಯಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸ್ಟೆರಿಲೈಸೇಷನ್ ಲೆವೆಲ್ 8.26 ಮಿಲಿಯನ್, ಅಂದರೆ ಹತ್ತತ್ರ 80,26,000 ಜನಗಳಿಗೆ ಈ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ಪುರುಷರು ಮಹಿಳೆಯರು ಎನ್ನುವ ಒಂದು ಯಾವುದೇ ರೀತಿ ನೋಡ್ದಲೇ ಎಲ್ಲರಿಗೂ ಕೂಡ ಈ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಯಿತು. ಇದು ಭಾರಿ ಗೊಂದಲವನ್ನು ಮತ್ತು ಕೆಲವೊಂದು ಸಮಸ್ಯೆಗಳನ್ನು ನಿರ್ಮಾಣ ಆಯಿತು. ವ್ಯಕ್ತಿಯ ಮೂಲಭೂತ ಸ್ವಾತಂತ್ರ್ಯದ ಹಕ್ಕನ್ನು ಕಸ್ಕೊಂಡಿರೋಂತಕ್ಕಂಥ ವಿಷಯಗಳು ಕೂಡ ಇಲ್ಲಿ ಬರುತ್ತೆ. ಆದರೆ ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಇದು ಒಂದು ದಿಟ್ಟ ಕ್ರಮ ಅಂತೇಳಿ ನಾವು ಇಲ್ಲಿ ಪರಿಭಾವಿಸ್ಬೋದು. ಇನ್ನು 4ನೇ ಪಾಯಿಂಟ್ ನೋಡೋದಾದರೆ, ನ್ಯಾಷನಲ್ ಪಾಲಿಸಿ 2000ರಲ್ಲಿ ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ, ಭಾರತದ ಜನಸಂಖ್ಯಾ ನೀತಿಯನ್ನು ಜಾರಿಗೆ ತರ್ತಾರೆ. 15th ಫೆಬ್ರವರಿ 2000, ಅಂದರೆ 15ನೇ ಫೆಬ್ರವರಿ 2000ರಲ್ಲಿ NDA ಗೌರ್ಮೆಂಟ್, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಗೌರ್ಮೆಂಟು ಈ ಒಂದು ಭಾರತದ ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನು ಜಾರಿಗೆ ತರ್ತಾರೆ. ಇಲ್ಲಿ ತಂದಾಗ ಒಂದು ಅಮೆಂಡ್ಮೆಂಟ್ಗೆ ತಿದ್ದುಪಡಿ ಮಾಡ್ತಾರೆ. ಏನಪ್ಪ ಅಂದರೆ, ಗೌರ್ಮೆಂಟ್ ಡಿಸೈಡೆಡ್ ದಟ್ ಫ್ರೀಜ್ ಆನ್ ಲೋಕಸಭಾ ಸೀಟ್ಸ್ imposed as per the 42nd Constitution Amendment with 1971 census as the basis for deciding the number of seats, which is valid up to 2001, extended to 2026. ಅಂದರೆ ಇದೇ ರೀತಿ ಜನಸಂಖ್ಯೆ ಬೆಳವಣಿಗೆ ಆಗ್ತಾ ಹೋದಂಗೆಲ್ಲ ಭಾರತ ದೇಶಕ್ಕೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಸಂವಿಧಾನದ 42ನೇ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು, ಇನ್ನು ಮುಂದೆ ಲೋಕಸಭಾ ಸೀಟ್ಗಳನ್ನ ಏನಾದರೂ ಮರುಹಂಚಿಕೆ ಮಾಡಿದರೆ ಅದು ಮುಂದಿನ ಜನಸಂಖ್ಯೆಯನ್ನು ನಾವು ಪರಿಗಣಿಸೋದಿಲ್ಲ. 1971ರ ಜನಸಂಖ್ಯೆ ಏನಿತ್ತು ಆ ಜನಸಂಖ್ಯೆಯನ್ನು ಮಾತ್ರ ನಾವು ಪರಿಗಣಿಸ್ತೀವಿ. ಅದು 2001ವರೆಗೂ ಅದನ್ನೇ ನಾವು ಪರಿಗಣಿಸೋದು ಅಂತೇಳಿ ತೀರ್ಮಾನ ಮಾಡಿದರು. ಆದರೆ ಅಲ್ಲಿಗೆ ಸುಮ್ಮನೆ ಆಗದಲೇ ಅದನ್ನು 2026ರವರೆಗೂ ಕೂಡ ಮುಂದುವರಿಸಿದರು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಎಲ್ಲ ರಾಜ್ಯಗಳು ತಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡ್ಕೊಂಡ್ಲಿ. ಎಷ್ಟೇ ಜನಸಂಖ್ಯೆ ಆದರೂ ಸೀಟ್ ಅಂತ ಸಿಗಲ್ಲ, ಸೌಲಭ್ಯಗಳು ಸಿಗೋದಿಲ್ಲ, ಎಕ್ಸ್ಟ್ರಾ ಏನೂ ಕೊಡೋದಕ್ಕಾಗಲ್ಲ. ಇದರಿಂದಾಗಿ ಹಣಕಾಸು ಆಯೋಗಗಳನ್ನು ರಚನೆ ಮಾಡಿದಾಗಲೂ ಕೂಡ 1971ರ ಜನಸಂಖ್ಯೆಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ರಾಜ್ಯಗಳಿಗೆ ಆರ್ಥಿಕವಾಗಿ
ಹಣವನ್ನು ಹಂಚಿಕೆ ಮಾಡ್ತಕ್ಕಂತಹ ಕ್ರಮವನ್ನು ನಾವು ಕೂಡ ಕಾಣ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಭಾರತದ ಜನಸಂಖ್ಯಾ ನೀತಿ ಹಾಗೂ ಯಾವ ರೀತಿಯಾಗಿ ಜನಸಂಖ್ಯೆ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡ್ರು ನಮ್ಮ ಭಾರತ ಸರ್ಕಾರ ಅಂತೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಬಲಗಡೆ ಭಾಗದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕಾನ್ ಬಟನನ್ನು ಒತ್ತಿರಿ. ಜೊತೆಗೆ ನಿಮಗೆ ಇನ್ನೂ ಈ ಇಂಡಿಯನ್ ಎಕಾನಮಿ ಬಗ್ಗೆ ಇನ್ನೂ ಹೆಚ್ಚಿನ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋದ ಕುರಿತು ಸಲಹೆ ಹಾಗೂ ಮಾರ್ಗದರ್ಶನ ಹಾಗೂ ಏನಾದರೂ ತಪ್ಪಿದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.